ಈ ಒಂದು ಫೋನಿಗೆ 1,89,000. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ನಾನು ಇವತ್ತಿಷ್ಟು ಖುಷಿಯಾಗಿರೋ ಕಾರಣ ಏನು ಗೊತ್ತಾ? ತಮ್ಮನೇಲಿ ನೋಡಿರ್ತೀರ, ಆಲ್ರೆಡಿ ಗೊತ್ತಿರುತ್ತೆ. ಸೊ ತುಂಬ 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 ದಿನಗಳ ನಂತರ ನನ್ನ ಕನಸು ಈಡೇರ್ತಿದೆ. 2025 ಟ್ರಿಪಲ್ ಕ್ಯಾಮ್ರಾ ಇರೋ ಫೋನ್ ತೊಗೊಬೇಕು ಅಂತ ಆಸೆ ಇತ್ತು. ಸೊ ಹಾಗಾಗಿ ಇನ್ನು ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಫೋನ್ ಇಟ್ಟು ನಿಂತ್ಕೋತಾನೆ ಇಲ್ಲ ಗುರು. ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ ಆಯಿತಾ? ಸೊ ಈ ಟೀ ಶರ್ಟ್ ಯಾವುದೇ ಹೇಳಿ ನೋಡೋಣ. ಅಮ್ಮ, ಮಿಸ್ ಆಗಿರಿ ಫೋನ್ ಹೋಗಿ. ಅದೇ ನನ್ನ ತಮ್ಮನಿಗೆ ನಾನು ಇದರಿಂದ ತಂದಲ್ಲ, ಥೈಲ್ಯಾಂಡಿಂದ ತಂದಲ್ಲ. ಅದು ನನ್ನ ತಮ್ಮ ಬೇಡ ನನಗೆ ಹಾಕೊಳ್ಳಲ್ಲ, ಇದು ನನಗೆ ಒಂದು ಸ್ವಲ್ಪ ಶಾರ್ಟ್ ಆಗ್ತಿದೆ, ಬೇಡ ಸ್ಲೀವ್ಲೆಸ್ಸು. ಅವನು ಇಷ್ಟಿಷ್ಟು ಸ್ಲೀವ್ ಇರೋದೆಲ್ಲ ಹಾಕಲ್ಲ, ಸೊ ಅವ್ನಿಗೆ ಇಷ್ಟ ಆಗಲ್ಲ, ಹಾಗಾಗಿ ನಾನು ಯೂಸ್ ಮಾಡಲ್ಲ ಅಂತ ಅಂದ. ಸರಿ, ಓಕೆ, ನೀನು ಇಷ್ಟ ಅಂತ ಅಂದ್ಬಿಟ್ಟು ನಾನೇ ಯೂಸ್ ಮಾಡ್ತಾಯಿದ್ದೀನಿ. ಈ ಒಂದು ಟೀ ಶರ್ಟ್ ಚೆನ್ನಾಗಿದೆ ಅಲ್ವಾ? ಇಷ್ಟ ಅಲ್ಲ, ಇದ್ರ ಮೇಲೆ ನಾನು ಈ ಒಂದು ಜರ್ಕಿನ್ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಸಾರಿ, ಜಾಕೆಟ್ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಜರ್ಕಿನ್ ಅಲ್ಲ, ಜಾಕೆಟ್ ಇದು. ಸೊ ಹೇಗೆ ಕಾಣ್ತಿದ್ದೀನಿ? ಇದು ಪ್ಯಾಂಟ್, ಇದು ನನ್ನ ಲುಕ್ ಆಗಿದೆ. ಸೊ ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ಅಕ್ಕ ನಮ್ಮಮ್ಮ ಯಾವಾಗಲೂ ಹೇಳ್ತಿದ್ರು, ನಿನಗೋಸ್ಕರ ನೀನಿರು, ಏನಾದರೂ ಬೇಕಂದರೆ ತಗೋ, ಇವಾಗಲೂ ಫ್ಯಾಮಿಲಿಗೆ ಮಾಡ್ತಿರ್ತೀಯ ಅಂತ ಹೇಳಿ. ಸೊ ಫಾರ್ ದ ಫಸ್ಟ್ ಟೈಮ್ ನನಗೋಸ್ಕರ ನಾನು ಇಷ್ಟಪಟ್ಟಂಗೆ ಆ ಟ್ರಿಪಲ್ ಕ್ಯಾಮ್ರಾ ಇರೋದು 17 Pro Max ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಅದು ಫುಲ್ ಕ್ಯಾಶ್ ಕೊಟ್ಟು. ಸೊ ಪ್ಲೀಸ್ ಯಾರೋ ದೃಷ್ಟಿ ಹಾಕ್ಬಿಡಿ. ಹೋಗೋಣ, ಟೈಮ್ ಇಲ್ಲ. ನಿಜವಾಗ್ಲೂ ನನಗೆ ಹಾರ್ಟಲ್ಲೆಲ್ಲ ಒಂಥರ ಬಟರ್ಫ್ಲೈ ಆಗ್ತಿದೆ ಗೊತ್ತಾ. ಚಲೋ, ಟೈಮ್ ವೇಸ್ಟ್ ಮಾಡೋದು ಬೇಡ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ, ತುಂಬ ದಿನಗಳ ನಂತರ ನಾನು ಸ್ಟಾರ್ಬಕ್ಸ್ ಕಾಫಿನ ಕುಡಿತಾ ಇದ್ದೀನಿ. ತುಂಬ ದಿನ ಆಗಿಬಿಟ್ಟಿತ್ತು, ನಾನು ಈ ಡಯಟ್ ಎಲ್ಲ ಮಾಡ್ತಾ ಇದ್ದೀನಲ್ಲ, ಸೊ ಕುಡ್ದಿರಲಿಲ್ಲ. ಹಾಗಾಗಿ ಅಲ್ಲಿಗೆಲ್ಲ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಬನ್ನಿ ಹೋಗೋಣ. ಗೈಸ್, ಔಟ್ಫಿಟ್ ಲಿಂಕ್ ಹೇಳ್ಬಿಡಿ, ಯಾಕಂತ ಅಂದರೆ ಪ್ಯಾಂಟ್ ಬಂದುಬಿಟ್ಟು ಮ್ಯಾಕ್ಸ್, ಜರ್ಕಿನ್ ಬಂದುಬಿಟ್ಟು ಆನ್ಲೈನಲ್ಲಿ ತೊಗೊಂಡಿದ್ದು. ಗೈಸ್, ಮಂತ್ರಿ ಮಾಲ್ಗೆ ಎಂಟ್ರಿ ಕೊಟ್ಟಿದ ತಕ್ಷಣ ನಾನು ಹೋಗಿದ್ದು ಸ್ಟಾರ್ಬಕ್ಸ್ಗೆ. ನಿಮ್ಗೆಲ್ಲರಿಗೂ ಗೊತ್ತು ನನ್ನ ಫೇವ್ರೆಟ್ ಕಾಫಿ ಅಂತ ಹೇಳಿ. ತುಂಬ ದಿನದಿಂದ ಡಯಟ್ ಮಾಡ್ತಾಯಿದ್ದೆ, ಕಾಫಿ ಟೀ ಎಲ್ಲ ಏನೂ ತೊಗೊಂಡಿರಲಿಲ್ಲ. ಸೊ ಕಾಫಿನ ಕುಡಿದೆ, ಸಿಕ್ಕಾಪಟ್ಟೆ ಖುಷಿ ಆಯಿತು. ಏನೋ ಒಂಥರ ಆಕಾಶದಲ್ಲಿ ತೇಲಾಡ್ತಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನನಗೆ ಕಾಫಿ ಕುಡಿದ ತಕ್ಷಣ. ಎಷ್ಟು 13 days ಕಾಫಿ ಕುಡ್ದಿರಲಿಲ್ಲ, ಅದ್ರ ಬೆಲೆ ಅವರಿಗೆ ಗೊತ್ತು. ಅರ್ಥ ಆಯಿತು ಅನ್ಕೋತೀನಿ. ಈಗ ಫೋನ್ ನೋಡ್ಕೋಣ ಬನ್ನಿ. ಗೈಸ್, ಇವಾಗ ನಾವು ಬಂದಿರೋದು ರಿಲಯನ್ಸ್ಗೆ, ಅದೇ ಡಿಜಿಟಲ್ ರಿಲಯನ್ಸ್ಗೆ ಮಂತ್ರಿಯಲ್ಲಿ. ಇಲ್ಲಿ ನೋಡಿ ಗೊತ್ತಾಗ್ತಿದೆ ನಿಮಗೆ, 250 GB ಎಷ್ಟು. ನನಗೆ ಬೇಕಾಗಿದ್ದು 1 TB ಆರೆಂಜ್ ಕಲರು, 1,89,000 ಇದೆ. ಬಟ್ ಇಲ್ಲಿ ಹೇಳ್ತಿದ್ದಾರೆ ಅವರು, ಒಂದು ಚೂರೂ ಇದಿಲ್ಲ, ಸ್ಟಾಕ್ ಇಲ್ಲ, ಒಂದು ಸ್ಟಾಕ್ ಇಲ್ಲ ಅಂತ ಹೇಳ್ತಿದ್ದಾರೆ. ನನಗೆ ಸಿಕ್ಕಾಪಡೆ ಬೇಜಾರಾಗ್ಬಿಡ್ತು, ಏನು ಮಾಡಬೇಕಂತ ಗೊತ್ತಾಗಿಲ್ಲ. ಅಟ್ಲೀಸ್ಟ್ 512 GB ಕೊಡಿ ಅಂತ ಕೇಳಿದ್ವಿ, ಅದು ಸ್ಟಾಕ್ ಇಲ್ಲ ಅಂತ ಹೇಳಿದ್ರು. ಸಿಕ್ಕಾಪಡೆ ಬೇಜಾರಾಗ್ಬಿಡ್ತು. ಸೊ ಗೈಸ್, ನಾವು ಫಸ್ಟು ಮಂತ್ರಿ ಮಾಲ್ಗೆ ಹೋಗಿದ್ವಿ, ಡಿಜಿಟಲಲ್ಲಿ ಚೆಕ್ ಮಾಡಿದ್ವಿ. ಯಪ್ಪ, ಸಿಗೋದೇ ಇಲ್ಲ. ಆರೆಂಜ್ ಕಲರ್ ಫೋನ್ ಫುಲ್ಲು ಸ್ಟಾಕ್ ಇಲ್ಲ. 512 GB ನೋಡೋಣ ಅಂತ ಅಂದ್ಕೊಂಡೆ, ಅದೂ ಇಲ್ಲ ಅಂತ ಅಂದರು. ಸರಿ, ಸುಮ್ಮನೆ ಆದೆ. ಆಮೇಲೆ ಅಲ್ಲಿಂದ ಈ ಹೊರಾಯಣಿಗೆ ಬಂದ್ವಿ. ಇಮ್ಯಾಜಿನಲ್ಲಿ ಕೇಳಿದ್ವಿ, ಅಲ್ಲೂ ಇಲ್ಲ ಅಂತೆ. ಹೊರಾಯಣಿಗೆ ಬಂದು ಇಮ್ಯಾಜಿನಲ್ಲಿ ಕೇಳಿದ್ವಿ, ಅಲ್ಲೂ ಇಲ್ಲ ಅಂತ ಅಂದರು. ಇಲ್ಲ ಅಂದ್ಕೊಂಡು ಇನ್ನೇನು ಫುಲ್ಲು ಕೋಪ ಮಾಡ್ಕೊಬೇಕು. ನಾನು ಟಿಕಾ ಹುರ್ಕೊಂಡು ಬ್ಲಾಸ್ಟ್ ಆಗಿದ್ದೆ. ಅಷ್ಟರಲ್ಲಿ ನನ್ನ ಫ್ರೆಂಡು, ನನ್ನ ಅಣ್ಣ, ನನ್ನ ಫ್ರೆಂಡು ಎಲ್ಲ ಅವ್ನು ಕಾಲ್ ಮಾಡಿ, ಇಲ್ಲ MG ರೋಡಲ್ಲಿ ಒಂದು ಐ ಸ್ಟೋರಲ್ಲಿದೆ, ಹೋಗು, ಸಿಗುತ್ತೆ ಅಂತ ಹೇಳಿದ್ರು. ಸೊ ಇವಾಗ ನಾನು MG ರೋಡ್ಗೆ ಹೋಗ್ತಾ ಇದ್ದೀನಿ. ನಿಜವಾಗ್ಲೂ ಅಲ್ಲೂ ಸಿಕ್ಕಿದ್ರೆ ಸಾಕಪ್ಪ, ಸಿಕ್ಕಿಲ್ಲ ಅಂದರೆ ನಿಜವಾಗ್ಲೂ ನಂಗೆ ಮೆಂಟ್ಲಿ ಹಿಡಿದ್ಬಿಡುತ್ತೆ. ಸೊ ಹೇಳ್ತೀನಿ ಅಲ್ಲಿಗೆ ಹೋದ್ಮೇಲೆ ಸಿಗ್ತಾ ಇಲ್ವಾ ಅಂತ.
ಸೊ ವೆಯ್ಟ್ ಮಾಡಿ. ಸೊ ಗೈಸ್ ಫೈನಲಿ ನಾವು ಇವಾಗ MG ರೋಡಲ್ಲಿರುವಂತಹ ಆಪ್ಟ್ರಾನಿಕ್ಸ್ ಸ್ಟೋರಿಗೆ ಬಂದಿದ್ದೀವಿ. ಐ ಥಿಂಕ್ ಇಲ್ಲಿ 100% ಸಿಗುತ್ತೆ ಅಂತ ಹೇಳಿದ್ದಾರೆ, ನಮಗೂ ಕನ್ಫರ್ಮ್ ಇದೆ. ಸೊ ಇವಾಗ ಒಳಗಡೆ ಹೋಗ್ತೀವಿ, ಫೋನ್ ತೊಗೊಂಡು ನಿಮಗೆ ತೋರಿಸ್ತೀವಿ ನೋಡಿ. ಓಕೆ ಗೈಸ್, ನನ್ನ ದುರಾದೃಷ್ಟ ಇಲ್ಲೂ ಚೆನ್ನಾಗಿಲ್ಲ. ಸೊ ಗೈಸ್ ಇಲ್ಲಿ ಕಾಣಿಸ್ತಿದೆಯಾ ಅಲ್ಲಿ ಆಪ್ಟ್ರಾನಿಕ್ಸ್, ಅಲ್ಲಿ ಮೇಡ್ ಇನ್ ಜಪಾನ್ ಇದೆಯಂತೆ, ಮೇಡ್ ಇನ್ ಇಂಡಿಯಾ ಮೇಡ್ ಇನ್ ಚೈನಾ ಎರಡೂ ಇಲ್ವಂತೆ. ಸೊ ಹಾಗಾಗಿ ನನಗೆ ಬೇಡ, ನನಗೆ ಮೇಡ್ ಇನ್ ಇಂಡಿಯಾ ಇಲ್ಲ ಮೇಡ್ ಇನ್ ಚೈನಾ ಅದೇ ಫೋನ್ ಬೇಕು. ಸೊ ಹಾಗಾಗಿ ಇವಾಗ ನಾವು ಇನ್ನೊಂದು ಕಡೆ ಹುಡುಕಿ ಇನ್ನೊಂದು ಕಡೆನೂ ಹೋಗ್ತಾ ಇದ್ದೀವಿ. ಒಟ್ಟಲ್ಲಿ ಇವತ್ತು ಏನಾದರೂ ಆಗಲಿ ಹಾಳಾಗಿ ಹೋಗಲಿ 17 Pro Max ತೊಗೊಬೇಕಷ್ಟೇ ನಾನು, ಇನ್ನೇನು ಇಲ್ಲ. ಏನಾಗುತ್ತೆ ಅಂತ ಗೊತ್ತಿಲ್ಲ, ಬೇಕೇ ಬೇಕು ಗೈಸ್. ನಿಜವಾಗ್ಲೂ 17 Pro Max ಇಲ್ಲದೆ ಮನೆಗೆ ಹೋಗಲ್ಲ, ಹುಚ್ಚಿ ಹಿಡಿದು ಬಿಟ್ಟಿದೆ ನನಗೆ, ಬೇಕೇ ಬೇಕು. ಗೈಸ್ ಜಯನಗರ್ 3rd ಬ್ಲಾಕಿಗೆ ಬಂದು, ಬಟ್ ಇನ್ನೂ 20 ಮಿನಿಟ್ಸ್ ಆಗುತ್ತೆ ಫೋನ್ ಅಂತ ಅಂದರು. ಹಾಗಾಗಿ ಅಷ್ಟರಲ್ಲಿ ನೂಡಲ್ಸ್ ತಿನ್ನೋಣ ಅಂತ ಇಲ್ಲಿ ನೂಡಲ್ಸ್ ತಿನ್ನೋಕ್ಕೆ ಬಂದೆ. ನಾವಿದ್ದೀವಿ ಜಯನಗರ್ 3rd ಬ್ಲಾಕಲ್ಲಿರುವಂತಹ ಮೊಬೈಲ್ ಎಕ್ಸ್ ಶೋರೂಮಲ್ಲಿ. ಫೈನಲಿ ನನಗೆ ಮುಖದಲ್ಲಿ ಖುಷಿ ತಂದುಕೊಟ್ಟವ್ರು ಇವರೇನೆ, ಆ್ಯಂಡ್ ಸ್ವಲ್ಪ ಡಿಸ್ಕೌಂಟ್ ಕೂಡ ಕೊಟ್ಟಿದ್ದಾರೆ. ನಿಮಗೇನಾದರೂ ಯಾವುದೇ ಥರ ಫೋನ್ಸ್, ವಾಚಸ್, ಯಾವುದೇ ಥರ ಗ್ಯಾಜೆಟ್ಸ್ ಬೇಕಂತಂದ್ರೂ ದಯವಿಟ್ಟು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನನಗಂತೂ ನಿಜವಾಗ್ಲೂ ಇದು ಯಾವುದೇ ಥರ ಪ್ರಮೋಷನ್ ಅಲ್ಲ, ಏನೂ ಅಲ್ಲ. ನನ್ನ ಖುಷಿಗೆ ಕಾರಣ ಆದವ್ರು ಇವರು. ಹಾಗಾಗಿ ಫ್ರೀಯಾಗಿ ನಾನು ಇವರಿಗೆ ಪ್ರಮೋಷನ್ ಮಾಡಿಕೊಡ್ತಾ ಇದ್ದೀನಿ ಅಷ್ಟೇ, ಇನ್ನೇನೂ ಇಲ್ಲ. ಸೊ ಗೈಸ್ ಫೈನಲಿ ನಾವಿವಾಗ ಮೊಬೈಲ್ ಎಕ್ಸ್ ಶೋರೂಮ್, ಇದು ಶೋರೂಮಾ ಶಾಪಾ? ಶೋರೂಮ್, ಓಕೆ, ಅಲ್ಲಿಗೆ ಬಂದಿದ್ದೀವಿ. ಫೈನಲಿ ನನ್ನ ಕೈಯಲ್ಲಿ ಸಿಕ್ಕಿದೆ 17 Pro Max ಆರೆಂಜ್ ಕಲರ್ 1 TB. ಸೊ ನಾನಂತೂ ಫುಲ್ಲು ವೆಯ್ಟ್ ಮಾಡ್ತಾಯಿದ್ದೀನಿ. ಇದನ್ನು ಓಪನ್ ಮಾಡೋಕ್ಕೆ. ಸೊ ಓಪನ್ ಮಾಡೋಣ, ಪೇಮೆಂಟ್ ಎಲ್ಲ ಮಾಡಿ ಆಮೇಲೆ ಓಪನ್ ಮಾಡ್ತೀನಿ, ವೆಯ್ಟ್ ಮಾಡಿ ಗೈಸ್. ಫೈನಲಿ ಓಪನ್ ಮಾಡ್ತಾ ಇದ್ದೀನಿ. Wait. Wow, super. Finally. ಮತ್ತೆ ಬಾಕ್ಸ್ ಒಳಗಡೆ ನಿಮಗೆ ಒಂದು ಕೇಬಲ್ ಸಿಗುತ್ತೆ, ಅಡಾಪ್ಟರ್ ಇಲ್ಲ, ಏನೂ ಇರಲ್ಲ. ಥ್ಯಾಂಕ್ ಯು ಗೈಸ್. ಫೋನ್ ತಗೊಳ್ಳೋದು ಈಸಿ ಅಲ್ಲ, ಅದಕ್ಕೆ ಸ್ಕ್ರೀನ್ ಕಾರ್ಡ್ ಹಾಕ್ಸ್ತಿದ್ದೀನಲ್ಲ, ಇದು 1999 ರೂಪೀಸ್, ತುಂಬ ಕಾಸ್ಟ್ಲಿ ಅಂತ ಇದು ಸ್ಕ್ರೀನ್ ಕಾರ್ಡ್. ಬಟ್ ಅಷ್ಟು ಕೊಟ್ಟೆ ಫೋನ್ ತೊಗೊಂಡಿದ್ದೀವಿ, ಸ್ಕ್ರೀನ್ ಕಾರ್ಡ್ ಏನು ಅಂತ ಹೇಳಿಬಿಟ್ಟು ನಾನು ಎಲ್ಲೇ ತಗೊಂಡೆ. ತುಂಬ ಚೆನ್ನಾಗಿತ್ತು. ಅದಾದ ನಂತರ ಈ ಮೊಬೈಲ್ ಕವರ್ ಇದೆಯಲ್ಲ, ಇದನ್ನ ತಗೊಂಡೆ. ಆ್ಯಕ್ಚುಲಿ ಈ ಮೊಬೈಲ್ ಕವರ್ಗೆ 2999 ಅನಿಸುತ್ತೆ, 3000 ರೂಪೀಸ್ ಒರಿಜಿನಲ್. ಅದು ಹೇಳೋದ್ನಲ್ಲ, ಎಲ್ಲ ತೊಗೊಂಡ್ಬಿಟ್ಟಿದ್ದೀವಿ ಅಂದರೆ ಫೋನ್ಗೆ ಆಕ್ಸೆಸರೀಸ್ ಏನೇನು ಬೇಕು ಅದರದ್ದು ಎಲ್ಲ ಪ್ರತಿಯೊಂದು ಬೇಕೇ ಬೇಕು. ಹಾಗಾಗಿ ಬ್ಯಾಕ್ ಕೇಸ್ ಆಯಿತು. ನೆಕ್ಸ್ಟು ಕ್ಯಾಮ್ರಾ ಲೆನ್ಸ್ ಹಾಕ್ಸೋಣ ಅಂತ ನೋಡಿದೆ. ಅದು ಪ್ರೈಸ್ ಕೇಳಿಲ್ಲ ನಾನು ಎಷ್ಟು ಏನು ಅಂತ ಹೇಳಿ. ಅರೌಂಡ್ ಅದನ್ನು 400 to 500 ಇರುತ್ತೆ ಅಂತ ನನ್ನ ಪ್ರಕಾರ ಅನ್ಕೋತೀನಿ, ಅದಕ್ಕೂ ಜಾಸ್ತಿ ಇದೆಯೋ ಏನೋ ಗೊತ್ತಿಲ್ಲ. ಎಸ್, ಫೈನಲಿ ನನ್ನ ಕೈಗೆ ಫೋನ್ ಸಿಕ್ತು ಗೈಸ್. ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಿದೆ ನನಗೆ ಅಂದರೆ ಫೋನ್ ತೊಗೊಂಡಿರೋದಕ್ಕೆ. ಅಪ್ಪ ದೇವ್ರೆ. ಮತ್ತು ಅಲ್ಲಿ ನನಗೆ ಗಿಫ್ಟ್ ಕೂಡ ಕೊಟ್ಟರು, ಏನು ಅಂತ ಹೇಳ್ತೀನಿ, ವೇಟ್. ನಾನು ನಿಜವಾಗ್ಲೂ ಯಾವಾಗ ನಾನು ತೊಗೊಂಡಿದ್ದು ಫೋನು, ಐ ಥಿಂಕ್ ನಾನು 5 years ಬ್ಯಾಕ್ iPhone 12 ತೊಗೊಂಡಿದ್ದೆ ಅಷ್ಟೇ. ಅದಾದಮೇಲೆ ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ತೊಗೊಂಡಿದ್ದು 17 Pro Max. ಆಲ್ರೆಡಿ ಫುಲ್ ಎಲ್ಲ ಸೆಟಪ್ ಎಲ್ಲ ಮಾಡಿ ಯೂಸ್ ಮಾಡ್ತಾಯಿದ್ದೀನಿ. ಯಪ್ಪ, ಇವತ್ತು 9 hours 28 minutes ಯೂಸ್ ಮಾಡಿದ್ದೀನಿ ಫೋನ್. ದೇವ್ರೆ, ಇಷ್ಟು ತೊಗೊಂಡಿದ್ದೀನಿ. ಸೊ ಮಾಮೂಲಿ ತೋರಿಸಿದ್ನಲ್ಲ ಆಲ್ರೆಡಿ ಫೋನ್, ಇದು ಬಾಕ್ಸ್ ಒಳಗಡೆ ಕೇಬಲ್, ಬಾಕ್ಸ್ ಒಳಗಡೆ ಕೇಬಲ್. ಈಗ ಓಪನ್ ಮಾಡ್ತೀನಿ.
ಮತ್ತು ಇದೊಂದು ತೊಗೊಂಡೆ, ಇಲ್ಲ ಕೈಯಲ್ಲಿ ಹಾಕಿದ್ದೀನಲ್ಲ, ಇದು ಬೇಕು ಅನಿಸ್ತು ಅದಕ್ಕೆ ತಗೊಂಡೆ. ಮತ್ತು ಇದು ಒಂದು ತೊಗೊಂಡೆ, ಅಡಾಪ್ಟರ್ 1900 2000 ಇದು ಅಂದ್ಕೊಳ್ಳಿ. ಅಡಾಪ್ಟರ್. ಸೊ ಗಿಫ್ಟು ನನಗೆ ಇಟ್ಕೊಟ್ರು ನೋಡಿ. ಏನಪ್ಪ ಇದು, ಸ್ಪೀಕರ್. ಸ್ಪೀಕರ್ 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 ಇನ್ನು ಕಾಣಿಸ್ತಿದೆಯಲ್ಲ, ಒಳಗಡೆ ಓಪನ್ ಮಾಡೋಕ್ಕಾಗ್ತಿಲ್ಲ. ಅಮ್ಮ, ನಮ್ಮ ಅಮ್ಮನ ರಿಯಾಕ್ಷನ್ ಹೆಂಗಿರುತ್ತೋ ಗೊತ್ತಿಲ್ಲ. ಓಕೆ, ಇದೊಂದು ಗಿಫ್ಟ್ ಕೊಟ್ಟರು ಗೈಸ್. ಅದಾದ ನಂತರ ಇಲ್ಲಿ ಇದೆಯಲ್ಲ, ಇದು ಬ್ಯಾಕ್ ಪೌಚ್ ಮತ್ತು ಸ್ಕ್ರೀನ್ ಕಾರ್ಡ್. ಇದು ಹಾಕಿರೋದು ಎಷ್ಟು ಹೇಳಿ, 1999 rupees, 2999 rupees ಇದು ಕವರು. ಇದು ಸ್ಕ್ರೀನ್ ಕಾರ್ಡ್ 1999 rupees. ಅದಾದ ನಂತರ ಇನ್ನು ಏನೋ ತೊಗೊಂಡೆ, ಒಂದು ನಿಮಿಷ, ಇಲ್ಲಿ ನೋಡಿ, 3500 rupeesದು ಇದು ವೈರ್ಲೆಸ್ ಚಾರ್ಜರ್ ತೊಗೊಂಡೆ. ಇಲ್ಲಿ ನೋಡಿ, ಇಷ್ಟೇ. ಆಗ್ತಾ ಇಲ್ಲ, ಹಿಂಗೆ ಹಾಕ್ಬೇಕು ಕರೆಕ್ಟಾಗಿ. ಚಾರ್ಜಿಂಗ್. ಎಸ್, ಸಿ ಹಿಂಗಿರುತ್ತೆ. ಓಕೆ, ಇದನ್ನು ಇಲ್ಲಿರುತ್ತಲ್ಲ, ಇದನ್ನು ಹೀಗೆ ಪೇಸ್ಟ್ ಮಾಡೋದು. ಚಾರ್ಜಿಂಗ್ ಅಂತ ಬಂತು. ಇಲ್ಲಿ ಬ್ಯಾಕ್ ಸೈಡಲ್ಲಿ ನೋಡಿ ಓಪನ್ ಇದೆ ಸಪೋರ್ಟಿಗೆ. ಇಲ್ಲಿ ನೋಡಿ, ಇದನ್ನ ಹಿಂಗೆ ನಿಲ್ಸ್ಕೊಬೋದು ಅಥವಾ ಹಿಂಗೂ ಹಾಕ್ಬೋದು. ಸೊ ಇವಾಗ ಈ ಚಾರ್ಜ್ ಹಾಕೋಣ. ಜಸ್ಟ್ 24% ಇದೆ. ನಂಗೆ ಖುಷಿಗೆ ಏನೇನೋ ಮಾತಾಡ್ತಾ ಇದ್ದೀನಿ. ಅದಾದ ನಂತರ ಇದೊಂದು ನನ್ನ ಹತ್ರ ಇದು ಮಾಮೂಲಿ ಇತ್ತಲ್ಲ ಫಸ್ಟೇ, ಏರ್ಪೋರ್ಟ್ಸ್, ಆ್ಯಪಲ್ ಏರ್ಪೋರ್ಟ್ಸ್ ಅದು. ಸೊ ಇದೊಂದು ಪೌಚ್ ತೊಗೊಂಡೆ, ಇಷ್ಟು. ಮತ್ತು ಲೆನ್ಸೆಲ್ಲ ಹಾಕ್ಸ್ಕೊಂಡೆ, ಕ್ಯಾಮ್ರಾ ಲೆನ್ಸೆಲ್ಲ. ಅದಾದ ನಂತರ ಫೈನಲಿ ನಿಮ್ಗೆ ಹೇಳ್ಬೇಕಾಗಿತ್ತು, ನಾನು ತೊಗೊಂಡಿರೋದು ತೋರಿಸ್ಬಿಡ್ತೀನಿ, ಜನ ನಂಬಲ್ಲ. ಸೊ ನಾನು ತೊಗೊಂಡಿರೋದು ಎಷ್ಟಪ್ಪ ಇದು, 1 TB. ಸಿ ನೋಡಿ, ಅರ್ಥ ಆಯ್ತಾ? ಇಲ್ಲಿ ನೋಡಿ, ಕೆಪಾಸಿಟಿ 1 TB, 17 Pro Max. ಈ ಒಂದು ಫೋನಿಗೆ 1,89,000, 1,000 ಕಮ್ಮಿ, 1,90,000. ಬಟ್ ಸ್ವಲ್ಪ ಡಿಸ್ಕೌಂಟ್ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೊ ತುಂಬ ಫೋನ್ ಚೆನ್ನಾಗಿದೆ. ನಿಮಗೇನಾದರೂ ಇದೇ ಥರ ಫೋನ್ಸ್ ಏನಾದರೂ ಬೇಕು ಅಂತ ಅಂದರೆ ಏನಪ್ಪ ಅದು, ಮೊಬೈಲ್ ಎಕ್ಸ್, ಜಯನಗರ್ 3rd ಬ್ಲಾಕಲ್ಲಿ ಇರುವಂತಹ ಮೊಬೈಲ್ ಎಕ್ಸ್ ಹೋಗಿ ಕಾಂಟ್ಯಾಕ್ಟ್ ಮಾಡಿ. ಲವ್ ಯು. ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್, ಲವ್ ಯು, ಕೀಪ್ ಸಪೋರ್ಟಿಂಗ್.